ಕಾಂಗ್ರೆಸ್ ಈ ಮೊದಲು ಇವಿಎಂ ಬೇಡ ಬ್ಯಾಲೆಟ್ ಬೇಕು ಅಂತಿದ್ರು. ಇದೀಗ ಗೋಲ್ಮಾಲ್ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಅನ್ನೋ ಆರೋಪವನ್ನು ಮಾಡ್ತಿದ್ದಾರೆ. ಅದರದ್ದು ಇವಿಎಂ ಬದಲಾಗಿ ವೋಟರ್ಸ್ ಅನ್ನ ಡಿಲೀಟ್ ಮಾಡಿ ಮತ ಕಳ್ಳತನ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಬಿಜೆಪಿ ಮೇಲೆ ಮಾಡ್ತಾ ಇದ್ದಾರೆ. ಅದರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮತ್ತೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿ ಕಾಂಗ್ರೆಸ್ಗೆ ಬೀಳುವಂತ ಮತಗಳನ್ನ ಕಟ್ ಮಾಡಿ ಬಿಜೆಪಿ ಗೆಲುವಿಗೆ ಕಾರಣ ಆಗಿದೆ ಅನ್ನೋ ಮಾತನ್ನ ರಾಹುಲ್ ಗಾಂಧಿ ಹೇಳ್ತಿದ್ದಾರೆ. ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಈಗ ಕೈಗೊಂಡಿದ್ದಾರೆ, ಅದು ಕರ್ನಾಟಕದಲ್ಲೇ. ಇನ್ನು ಸಿದ್ದರಾಮಯ್ಯನವರು ಕೂಡ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಇಲ್ಲೆಲ್ಲ ಮತಗಳನ್ನ ಈ ರೀತಿ ಕಳ್ತನ ಮಾಡಲಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ದೂರು ಕೊಡೋ ಕೆಲಸಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ. ಬಟ್ ಮಹದೇವಪುರದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಮತಗಳನ್ನ ರಿಮೂವ್ ಮಾಡಬೇಕು, ಆಚೆ ಹಟ್ಟಬೇಕು ಅಂತ ಬಿಜೆಪಿಯವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಶಿವಾಜಿನಗರದ ಬಗ್ಗೆ ಮಾತಾಡ್ತಿಲ್ಲ. ಶಿವಾಜಿನಗರ ಬರುತ್ತೆ, ಅಲ್ಲಿ ಸರ್ವಜನಗರ ಬರುತ್ತೆ, ಚಾಮರಾಜಪೇಟೆ ಬರುತ್ತೆ, ಇವೆಲ್ಲವೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ. ಆದರೆ ಮಹದೇವಪುರದಲ್ಲಿ ಕಾಂಗ್ರೆಸ್ ಮತಗಳನ್ನ ತೆಗೆದುಹಾಕಲಾಗಿದೆ, ರಾಜಾಜಿನಗರದಲ್ಲಿ ತೆಗೆದುಹಾಕಲಾಗಿದೆ ಅಂತ ಹೇಳ್ತಾರೆ. ಸೊ ಇದನ್ನು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ಇದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದು ತನಿಖೆ ಆಗಬೇಕಾಗತ್ತೆ. ಆದರೆ ಬಿಜೆಪಿಯವರು ಹೇಳೋದೇನು, ಅಕ್ರಮ ಬಾಂಗ್ಲಾ ವಲಸಿಗರು ಬಾಂಗ್ಲಾದವ್ರು ಬಂದು ನಮ್ಮ ಇಂಡಿಯಾದಲ್ಲಿ ನಮ್ಮ ಸರ್ಕಾರವನ್ನು ನಿಯಂತ್ರಣ ಮಟ್ಟಕ್ಕೆ ಹೋಗ್ತಾರೆ, ಅದನ್ನ ಡಿಲೀಟ್ ಮಾಡಿಸಿದೀವಿ ಅನ್ನೋದು ಅವ್ರ ವಾದ. ಆದರೆ ಇದನ್ನ DCM ದೆಹಲಿಗೆ ಹೈಕಮಾಂಡ್ಗೆ ವರದಿ ಕೊಟ್ಟಿದ್ದಾರಂತೆ, ಹಿಂಗಾಗಿದೆ ಅಂತ. ಬಟ್ ಅವ್ರು ಮೊದಲು ಬಹಳ ಉತ್ಸಾಹದಲ್ಲಿ DK ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರ ಹಂಗಾಗಿದೆ ಅಂತ ಹೇಳಿದರು. ಆದರೆ ಕ್ಲಿಯರ್ ಆಗಿ ಕಾಂಗ್ರೆಸ್ ಸರ್ಕಾರದ ಒಂದು ನಿಲುವು ಅದು ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಆಗಿದೆ ಅಂತ. ಯಾಕೆಂದರೆ ಕಡಿಮೆ ಹಂತದಲ್ಲಿ ಸೋತಿದ್ದಾರಲ್ಲಿ. ಬ್ಯಾಂಗ್ಳೂರು ಗ್ರಾಮಾಂತರ ಸೋತಿರೋದು 2 ಲಕ್ಷದ ಮೇಲೆ 2.5 ಲಕ್ಷ ಅಂತರದಲ್ಲಿ ಸೋತಿರೋದು. ಸೊ ಹಾಗಾಗಿ ಕಡಿಮೆ ಅಂತರದಲ್ಲಿ ಸೋಲಾಗಿರೋದೇ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ. ಹಾಗಾಗಿ ಆ ವಿಷಯವನ್ನು ಎತ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈಗ EVM ತಕರಾರಿಲ್ಲ, ವೋಟರ್ಸ್ನೇ ಡಿಲೀಟ್ ಮಾಡಿಬಿಡ್ತಾರೆ, ಅದು ಕಾಂಗ್ರೆಸ್ ವೋಟರ್ಸ್ ಅನ್ನೋದು ಅವ್ರ ಲೆಕ್ಕಾಚಾರ. ಅದೇ ಕಾಂಗ್ರೆಸ್ ವೋಟರ್ಸು ಅಂತಾರೆ ಅಂದರೆ ಬಹುತೇಕ ಮುಸಲ್ಮಾನ ಮತಗಳು ಕಾಂಗ್ರೆಸ್ಸಿಗೆ ಹೋಗ್ತವೆ. ಆ ಮುಸಲ್ಮಾನ ಪ್ರಾಬಲ್ಯದ ಮತಗಳು ಎಲ್ಲೆಲ್ಲಿ ಏರಿಯಾ ಇದೆ ಅಲ್ಲಿ ವೋಟ್ಗಳನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋದು. ಬಟ್ ಬಿಜೆಪಿಗರು ಅಫಿಷಿಯಲಿ ಹೇಳಲಿಲ್ಲ ಅಂದರೂ ಒಳಗಡೆ ಏನು ಅಂದರೆ ಅವ್ರಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಗೊತ್ತು ಗುರಿನೇ ಇಲ್ಲ ಅಂತ. ಉದಾಹರಣೆ ಬಿಹಾರದಲ್ಲಿ 60 ಲಕ್ಷಕ್ಕೂ ಅಧಿಕ ಜನಕ್ಕೆ ಅಡ್ರೆಸ್ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ, ಆದರೆ 60 ಲಕ್ಷ ವೋಟರ್ಸ್ ಇದ್ರು ಅವ್ರನ್ನ ಡಿಲೀಟ್ ಮಾಡಿದ್ರು. ಬಿಹಾರದಲ್ಲಿ ಶುರುವಾದಂಥ ಹೋರಾಟ ಇದು. ಈಗ ಒಂದು ಅವರಲ್ಲಿ ವಾಸವಾಗಿರಬೇಕು, ಜೀವನ ಮಾಡ್ತಿರ್ಬೇಕು, ಅವ್ರ ವೋಟ್ನ ಡಿಲೀಟ್ ಮಾಡೋದು ಅದೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಗೊತ್ತು ಗುರಿ ಅಡ್ರೆಸ್ಸೇ ಇಲ್ಲ, ನಮ್ಮವರಲ್ಲ ಅಂದಾಗ ಡಿಲೀಟ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ಕೆಲವರು ವಾದ. ಚುನಾವಣಾ ಆಯೋಗ ಬಿಹಾರದಲ್ಲಿ ಹೇಳ್ತಿರೋದು ಅದನ್ನೇ. ತೋರಿಸಿ 55 ಲಕ್ಷ ಜನರ ಅಡ್ರೆಸ್ ತೋರಿಸಿ, ಅವ್ರ ಮನೆಯಲ್ಲಿದೆ ತೋರಿಸಿ ಅಂತ ಸವಾಲು ಹಾಕಿದ್ರಾಗ. ಸೊ ಇಲ್ಲಿ ಬಂದಾಗಲೂ ಅದೇ ಕತೆ. ಹಾಗಾದ್ರೆ ಮಹದೇವಪುರ ರಾಜಾಜಿನಗರದಲ್ಲಿ ಮತ ಕಳ್ಳತನ ಆಗಿದೆ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಅಲ್ಲಿ ಗೊತ್ತಾಗತ್ತಲ್ಲ ಯಾರು ಏನು ಎತ್ತ ಅಂತ. ಶಿವಾಜಿನಗರ, ಸರ್ವಜ್ಞನಗರ, ಚಾಮರಾಜಪೇಟೆಯಲ್ಲಿ ಒಂದು ಓಟು ಹಂಗಾರೆ ರಿಮೂವ್ ಆಗಿಲ್ವಾ? ಹಂಗಾರೆ ಇರೋರೆಲ್ಲ ಒಳ್ಳೆ ವೋಟರ್ಸೇನಾ ಅನ್ನೋ ಪ್ರಶ್ನೆಯನ್ನು ಕೂಡ ಬಿಜೆಪಿ ಅವರಿಗೆ ಎತ್ತುತ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಬಂದು ಹೋರಾಟ ಮಾಡ್ತಿದ್ದಾರೆ. ಈ ಹೋರಾಟ ಎಷ್ಟು ಮಟ್ಟಿಗೆ ಯಶಸ್ವಿ ಅಂದರೆ ಸಾಂಕೇತಿಕ ಹೋರಾಟ. ಅಂದರೆ ರಾಜ್ಯದಲ್ಲಿ ಹೈಕಮಾಂಡ್ ಲೆಕ್ಕಕ್ಕಿಲ್ಲ, ನಾನೇ ಸೂಪರ್ ಸ್ಟಾರ್ ಅನ್ನೋದು ಕೆಲವರ ಭಾವನೆಗಳಾಗಿತ್ತು. ನಾನು ಆಡಿದ್ದೆ ಆಟ ನಂದೇ ಅಂತ. ಆದರೆ ಕರ್ನಾಟಕ ಕಾಂಗ್ರೆಸ್ನ ಹೈಕಮಾಂಡ್ ತನ್ನ ಕಂಟ್ರೋಲ್ ತಗೊಳ್ಳೋಕ್ಕೂ ಕೂಡ ಈ ಹೋರಾಟವನ್ನು ರೂಪಿಸಿದೆ ಅಂತ ಒಂದು ಚರ್ಚೆಗಳಿದೆ. ಸೊ ಅದು ಆ ಕಡೆಗಿರಲಿ. ಬಟ್ ನಿಮ್ಮ ಪ್ರಕಾರ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಗಳೂರು ಸೆಂಟ್ರಲ್ ಸೋಲಿಗೆ ಈ ಮತ ಕಳ್ಳತನವೇ ಕಾರಣ ಆಯ್ತಾ? ಕೇವಲ ಅದು ಮಹದೇವಪುರ ಮತ್ತೆ ರಾಜಾಜಿನಗರ ಆಗಿದೆಯಾ? ಸೊ ಬಿಜೆಪಿಗರ ವಾದ ಏನು ಅಂದರೆ ಅವೆಲ್ಲ ಅಕ್ರಮ ವಲಸಿಗರು, ಬಾಂಗ್ಲಾ ವಲಸಿಗರು, ಅವ್ರು ಕೆತ್ತು ಬಿಸಾಕಿದೆ ಅನ್ನೋದು ಅವ್ರ ವಾದ. ಬಟ್ ತಾವೇನು ಹೇಳ್ತೀರಿ ಇದ್ರ ಬಗ್ಗೆ? ರಾಹುಲ್ ಗಾಂಧಿ ಅವರ ವಾದಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ.